ನೆನ್ಸ್ಕೊಂಡ್ರೆ ಮೈಯೆಲ್ಲ ಜಮ್ಮನ್ನುತ್ತೆ. ಯಾವ್ದಮ್ಮ ಅದು ಪದವಿ? ಎಷ್ಟೇ ಪ್ರಯತ್ನ ಪಟ್ಟು ಸಿಗ್ತಾ ಇಲ್ಲ. ಇವತ್ತಾಗಿರೋ ಅವಮಾನ ನಾನು ಸಾಯೋವರೆಗೂ ಮರೆಯಕ್ಕಾಗಲ್ಲ. ಇದೆಲ್ಲ ಹೇಗಮ್ಮ ಆಯ್ತು? ರಾಧಿಕಾ ಅವಳು ನಮ್ಮಿಂದ ಎಲ್ಲ ಕಿತ್ಕೋತಾ ಇದ್ದಾಳೆ. ಇವತ್ತು ಧರ್ಮಾಧಿಕಾರಿ ಪೀಠನ ಕಿತ್ಕೊಂಡ್ಲು. ನಾಳೆ ಶಾಂತು ನಿನ್ನ ಕಿತ್ಕೋತಾಳೆ. ನನ್ನಿಂದ ಕಿತ್ಕೊಂಡ್ರೆ ನಾನು ವೀಕ್ ಆಗ್ಬಿಡ್ತೀನಿ. ನಾನು ವೀಕ್ ಆಗೋದ್ರೆ ನಮ್ಮನ್ನು ಮುಗಿಸೋದು ಅವಳಿಗೆ ಸುಲಭ ಆಗೋಗತ್ತೆ. ಶಾಂತನು ಏನಾದ್ರೂ ಮಾಡು. ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಏನಾದ್ರೂ ಮಾಡು. ಅಮ್ಮ ಹೀಗೆ ಹೆದರ್ಕೊಂಡು ಹೀಗೆ ಆಡ್ತಾ ಇದ್ದಾರೆ ಅಂದ್ರೆ ಆ ರಾಧಿಕಾನ ಸುಮ್ಮನೆ ಬಿಡಬಾರ್ದು. ಗಡ್ಡ ತೋಡಿ ಕೆಡವಲೇಬೇಕು. ಅದಕ್ಕೆ ಸರಿಯಾದ ದಾರಿನ ಹುಡುಕ್ತೀನಿ. ಮಾವ, ಮಾವ, ಮಗು ನಕ್ಕಿದ್ ಕನ್ಸು ಬಿದ್ದಿತ್ತು. ನಾನು ಆ ಮಗು ಜೊತೆ ನಗ್ತಾ ಇದ್ದೆ. ಅದನ್ನ ಮುದ್ದಾಡ್ದೆ. ಅದ್ರ ಜೊತೆ ಕೂಸು ಮರಿ ಆಟ ಆಡ್ದೆ. ನಾನು ಆ ಮಗು ಜೊತೆ ಮಗುನೇ ಆಗ್ಬಿಟ್ಟಿದ್ದೆ ಮಾವ. ಅಷ್ಟೇ ಅಲ್ಲ, ಅದು ಅಮ್ಮ ಅಂತ ಪ್ರೀತಿಯಿಂದ ಕರೆದಾಗ ನಾನಂತೂ ಯಶೋಧೇನೆ. ಮಾವ, ಆ ಕೃಷ್ಣ ಯಶೋಧೆಗೆ ಮೊದಲನೇ ಸರ್ತಿ ಅಮ್ಮ ಅಂತ ಕರೆದಾಗ ದೇವತೆಗಳೆಲ್ಲ ಅವಳ ಮೇಲೆ ಹೂವಿನ ಮಳೆ ಸುರಿದ್ರಂತೆ. ಆ ಭಗವಾನ್ ಕೃಷ್ಣನ ಹತ್ರ ಅಮ್ಮ ಅಂತ ಕರೆಸ್ಕೊಂಡ್ಬಿಟ್ಲಲ್ಲ ಅಂತ. ಮಾವ, ನಾನು ನನ್ನ ಮಗುಗೆ ಶ್ಯಾಮ ಅಂತ ಹೆಸರಿಡ್ತೀನಿ. ಬೇಕು ಅಂತಾನೆ ಅವನ್ ಮುಂದೆ ಬೆಣ್ಣೆ ಗಡಿಗೆ ಇಡ್ತೀನಿ. ಬೇಕು ಅಂತಾನೆ ಅವನನ್ನ ನವಿಲ್ಗಳ ಮಧ್ಯೆ ಬಿಡ್ತೀನಿ. ಇಷ್ಟು ದಿನ ಮನೇಲಿ ಆಗ್ತಿದ್ದ ಅವಾಂತರಗಳಿಂದ ನನ್ನ ಮಗು ಬಗ್ಗೆ ನನಗೆ ಕನ್ಸು ಕಾಣೋದಕ್ಕೆ ಆಗ್ತಿರ್ಲಿಲ್ಲ ಮಾವ. ಆದ್ರೆ ಈಗ ಸಮಯ ಸಿಕ್ಕಿದೆ. ಇವತ್ತಿನ ನನ್ನ ಸಂತೋಷಕ್ಕೆ ಕಾರಣ ನೀವೇ. ಆ ಶಾಂತನು ಧರ್ಮಾಧಿಕಾರಿ ಆಗೋದನ್ನ ತಪ್ಪಿಸಿದ್ರಿ. ನನ್ನ ಬೆಂಬಲವಾಗಿ ನಿಂತ್ರಿ. ಹೇ, ತಲೆ ಕೆಟ್ಟಿದೆಯಾ ನಿನಗೆ? ನಾನ್ಯಾಕೆ ಕೆಲಸ ಮಾಡಲಿ? ನನಗೂ ಧರ್ಮಾಧಿಕಾರಿ ಪಟ್ಟದ ಪೂಜೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲಮ್ಮ ರಾಧಿಕಾ, ನಿನ್ನ ಮಾತನ್ನ 4 ಜನ ಕೇಳಿಸ್ಕೊಂಡ್ರೆ ನನ್ನ ವ್ಯಕ್ತಿತ್ವದ ಬಗ್ಗೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು? ನೋಡಪ್ಪ, ಸದ್ಯದಲ್ಲೇ ಎಲ್ಲ ಗೊತ್ತಾಗುತ್ತೆ. ತಪ್ಪಿಸ್ಕೊಳ್ಳಕ್ಕೆ ಹೋಗಬೇಡಿ. ಕೆಲವು ಕ್ರಿಮಿನಲ್ಗಳು ತಾವು ಕೆಲಸ ಮುಗಿಸಿ ಜಾಗಕ್ಕೆ ವಾಪಸ್ ಬಂದೇ ಬರ್ತಾರೆ. ಸಾಕ್ಷಿನ ಸಾಯಿಸೋದಕ್ಕೆ. ಹೀಗೆ ಮಾಡಿದಾಗಲೇ ಎಷ್ಟೋ ಕ್ರಿಮಿನಲ್ಗಳು ಸಿಕ್ಕಾಕೊಂಡಿರೋದು. ಇಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಕೇಳಿಸ್ಕೊಂಡ್ಯಾ? ಏನು ಮಾಡದೆ ಅನಿಸ್ಕೋತಾ ಇದ್ದೀನಿ ನಾನು. ಚಿಕ್ಕಪ್ಪನ ಮಗ ಆದವನು ಕ್ರಿಮಿನಲ್ಗೆ ಹೋಲಿಸ್ತಾ ಇದ್ದಾನೆ. ತೇಜೋವಧೆ ಅಂತಾರಲ್ಲ, ಇದೆ ಅದು. ನೋಡು ವಿಶ್ವ, ನನ್ನ ಬಗ್ಗೆ ಏನು ತಿಳ್ಕೊಳ್ದೆ ಮಾತಾಡಕ್ಕೆ ಹೋಗಬೇಡ ನೀನು.
ತಲೆ ಕೆಟ್ಟಿದೆ ಕಣ ಅವಳದು. ನಿನ್ನನ್ನು ಗಂಡ ಅಂತ ಒಪ್ಕೋತಾ ಇಲ್ಲ ಅವಳು ಮನಸ್ಥಿತಿ ಸರಿ ಇಲ್ಲ. ಇವಳು ಮಾತ್ರ ನಂಬ್ತೀಯ ನೀನು? ತಲೆ ಕೆಟ್ಟಿರೋದು ಯಾರಿಗೆ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ ಮಾವ. ಇಲ್ಲಿ 100 ಸಮಸ್ಯೆಗಳಿವೆ. ವಿಷು ವಿಚಾರ 100ನೇ ಸಮಸ್ಯೆ. ಆ ಕೃಷ್ಣ ಒಂದೊಂದನ್ನೇ ಸರಿ ಮಾಡ್ಕೊಂಡು ಬರ್ತಾ ಇದ್ದಾನೆ. 100ನೇ ಸಮಸ್ಯೆ ಪರಿಹಾರ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಕಾಯ್ತಾ ಇರಿ ಕೃಷ್ಣನ್ ಚಾಟಿ ಏಟ್ಗೆ. ನನಗೆಲ್ಲ ಗೊತ್ತು, ಆದ್ರೆ ಏನೂ ಗೊತ್ತಿಲ್ಲ. ನಾನೇನು ಬೇಕಾದರೂ ಮಾಡಬಲ್ಲೆ, ಆದರೆ ನಾನೇನೂ ಮಾಡಲ್ಲ. ನಿಮ್ಮ ಬಾಯಿಂದ ರಾಧಿಕಂಗೆ ತಲೆ ಸರಿ ಇಲ್ಲ ಅಂತ ಬರಬೇಕಾಗಿತ್ತು, ಬಂತು. ವಿಶು ಇಸ್ ವೆರಿ ಹ್ಯಾಪಿ. ಚಿಕ್ಕಪ್ಪ, ಇನ್ನು ಮುಂದೆ ನಡೆಯುವಂಥ ಘಟನೆಗಳು ನಿಮ್ಮ ತಲೆನ ಕೆಡ್ಸತ್ತೆ. ತಗೊಳ್ಳಿ ವಿಸಿಟಿಂಗ್ ಕಾರ್ಡ್, ಹುಚ್ಚಾಸ್ಪತ್ರೆ ಡಾಕ್ಟ್ರದ್ದು. ಮುಂದೆ ನಿಮಗೆ ಬೇಕಾಗತ್ತೆ. ರಾಧಿಕಾಯಿಂದಾಗಿ ಶಾಂತನು ಧರ್ಮಾಧಿಕಾರಿಗೆ ತಪ್ಪೋಯ್ತನೋ ಅಂತ ಸ್ವಲ್ಪ ಮನಸ್ಸಿಗೆ ವ್ಯಥೆ ಆಗಿತ್ತು. ನಿಮ್ಮ ಮಾತು ಕೇಳಿ ಸಮಾಧಾನ ಆಯಿತು. ಅಲ್ಲ, ರಾಧಿಕಾ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪಾಪ, ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ತವಳಲ್ಲ. ರಾಧಿಕಾಗೆ ನಾನು ಧರ್ಮಾಧಿಕಾರಿ ಆಗೋದು ಇಷ್ಟ ಇದೆ, ಅದು ನಾನು ಒಪ್ಕೋತೀನಿ. ಆದರೆ ನನಗೆ ಅವಳ ಮೇಲೆ ಕೋಪ ಇಲ್ಲ ಶಾಸ್ತ್ರಿಗಳೇ. ಶಾಂತನು, ಪೀಠ ಪಟ್ಟದ ವಿಚಾರನ ಬಿಡು. ಬಂದಿರೋ ವಿಷಯನ ಶಾಸ್ತ್ರಿಗಳಿಗೆ ಹೇಳು. ಅವ್ರು ಏನಾದರೂ ಒಂದು ಪರಿಹಾರ ಕೊಟ್ಟೆ ಕೊಡ್ತಾರೆ. ಯಾವ ವಿಷಯವಾಗಿ ಬಂದಿದ್ದೀರಿ ನೀವು? ಬಂದಿದ್ದು ನೋಡಿ, ನೀವು ಮತ್ತೆ ರಾಧಿಕಾ ವಿಷಯ ಮಾತಾಡೋಕ್ಕೆ ಬಂದಿದ್ದೀರಾ ಅಂದ್ಕೊಂಡಿದ್ದೆ. ಇಲ್ಲ ಶಾಸ್ತ್ರಿಗಳೇ, ಮನೆ ವಿಚಾರ. ರುಕ್ಮಿಣಿ ಈಗಿರೋ ಮನೆನ ಮಾರಬೇಕು ಅಂತಿದ್ದಾರೆ. ವಾಸವಾಗಿರೋ ಮನೆ ಜೀವನದ ಒಂದು ಭಾಗ. ಮನುಷ್ಯರು ವಾಸ ಮಾಡೋ ಮನೆಯಲ್ಲಿ ಒಂದು ವ್ಯಕ್ತಿತ್ವ ಇರುತ್ತೆ. ಹಾಗಿರುವಾಗ ವಾಸವಾಗಿರೋ ಮನೆಯನ್ನು ಮಾರೋದಕ್ಕೆ ಅರ್ಥ ಏನಿದೆ? ಅದಕ್ಕೆ ಕಾರಣ ಇರಬೇಕಲ್ವಾ? ಮನೆಯಲ್ಲಿ ನೆಮ್ಮದಿ ಇಲ್ಲ, ಗುರುಗಳಿಗೆ ಅಸಮಾಧಾನ ಇದೆ, ಆಗಬೇಕಾಗಿರೋ ಕೆಲಸ ಆಗ್ತಿಲ್ಲ. ರಾಧಿಕಾ ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ನಮಗೆಲ್ಲ ರಾಧಿಕಾದೇ ಚಿಂತೆ. ನೀವು ಪ್ರತಿಜ್ಞೆ ಮಾಡಿ ತಪ್ಪು ಮಾಡಿಬಿಟ್ರಿ ಅನ್ನಿಸ್ತಿದೆ. ಇದು ಪ್ರತಿಜ್ಞೆ ಅಲ್ಲ, ಕತ್ತಲನ್ನು ದೂರ ಸರಿಸುವಂಥ ಒಂದು ಪ್ರಯತ್ನ ಅಷ್ಟೆ. ಕಲ್ಲನ್ನು ದಂಡಿಸಿದಾಗ ಮಾತ್ರ ಅದು ಶಿಲೆ ಆಗುತ್ತೆ. ಒಮ್ಮೊಮ್ಮೆ ದಾರಿ ತಪ್ಪಿರೋ ಮನಸ್ಸನ್ನು ಸ್ಥಿಮಿತಗೊಳಿಸೋದಕ್ಕೆ ಮನಸ್ಸನ್ನು ದಂಡಿಸ್ಬೇಕಾಗತ್ತೆ. ದಂಡಂ ದಶಗುಣಂ ಭವೇತ್ ಅಂತ ನಮ್ಮ ಹಿರಿಯರು ಹೇಳಿದಾರಲ್ವಾ? ರಾಧಿಕಾ ಅವಳ ಹಠನ ಬಿಡ್ತಿಲ್ಲ. ವಿಷುನ ವಿಷು ಅಲ್ಲ ಅಂತ ಹೇಳ್ತಿದ್ದಾಳೆ. ರಾಧಿಕಾ ಅವಳ ಹಠನ ಬಿಡ್ತಿಲ್ಲ. ವಿಷುನ ವಿಷು ಅಲ್ಲ ಅಂತ ಹೇಳ್ತಿದ್ದಾಳೆ. ವಿಷು ಅವಸ್ಥೆನ ನೋಡೋಕ್ಕಾಗ್ತಿಲ್ಲ. ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡು ಅವಳು ಹೀಗೆಲ್ಲ ಆಡ್ತಿದ್ರೆ ಮುಂದೇನು ಅಂತ ಭಯ ಆಗ್ತಿದೆ.
ರಾಧಿಕಾ ಈ ರೀತಿ ಮಾಡ್ತಾ ಇರೋದ್ರಿಂದ ನಾಳೆ ವಿಶು ತಪ್ಪು ನಿರ್ಧಾರ ತಗೊಂಡ್ರೆ ಏನು ಮಾಡೋದು ಶಾಸ್ತ್ರಿಗಳೇ? ಕೆಲವೊಂದು ಸಾರಿ ಗಂಡಸರು ಎರಡನೇ ಹೆಂಡತಿ ಬಯಸೋದು ಮೊದಲನೇ ಹೆಂಡತಿಯಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಮಾತ್ರ ಅಲ್ವಾ ಶಾಸ್ತ್ರಿಗಳೇ? ರುಕ್ಮಿಣಿಗಂತೂ ಸಾಕಾಗೋಗಿದೆ ದೇವಿಕಿ. ಹೆತ್ತು ಮಗ ಕಣ್ಣು ಮುಂದೆನೇ ಒದ್ದಾಡ್ತಿದ್ರೆ ಹೆತ್ ಕರಳಿಗೆ ಸಂಕಟ ಆಗಲ್ವಾ ಹೇಳಿ? ರಾಧಿಕಾನ ದಾರಿಗೆ ತರೋ ಎಲ್ಲ ಪ್ರಯತ್ನಗಳು ನಡೀತಿದೆ. ಆದರೆ ಮನೆಯಲ್ಲಿ ಯಾವ ಸಮಸ್ಯೆನೂ ಬಗೆಹರಿತಿಲ್ಲ. ಕಲ್ಯಾಣಿ ಅವರು ಇದನ್ನೆಲ್ಲ ನೋಡೋಕ್ಕಾಗದೆ ಬದ್ರಿ ಯಾತ್ರೆಗೆ ಹೊರಟೋದ್ರು. ಯಾಕೆ ರಾಧಿಕಾ ಹೀಗೆ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ ಶಾಸ್ತ್ರಿಗಳೇ. ಇದು ಹೀಗೆ ಮುಂದುವರೆದ್ರೆ ಹುಟ್ಟೋ ಮಗುಗೆ ಕಷ್ಟ ಆಗುತ್ತೆ. ಪ್ರಪಂಚದಲ್ಲಿ ನಾನೊಂದು ಸಣ್ಣ ಜೀವ, ಆದರೆ ವಿಶುಪಾಲ್ಗೆ ತಾನೇ ಪ್ರಪಂಚ ಅನ್ನೋದು ರಾಧಿಕಾ ಗೊತ್ತಿದ್ರೂ ಕೂಡ ಅವಳು ಯಾತಕ್ಕೆ ಹೀಗೆ ಆಡ್ತಾ ಇದ್ದಾಳೆ? ಒಬ್ಬ ವ್ಯಕ್ತಿ ಹುಟ್ಟು ಬರೋದಕ್ಕೆ ನವಮಾಸಗಳು ಬೇಕು, ಆದರೆ ಬಿಟ್ಟು ಹೋಗೋದಕ್ಕೆ ಒಂದು ಕ್ಷಣ ಸಾಕು. ಈ ಸಾಲಗಳನ್ನ 1000 ಸಲ ಹೇಳಿದ್ರು, ಅರ್ಥ ಮಾಡಿಸಿದ್ರು, ಇದು ಯಾವುದನ್ನು ರಾಧಿಕಾ ಅರ್ಥ ಮಾಡ್ಕೊಳ್ತಾರೆ. ಹೀಗೆ ಯಾಕೆ ಆಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ರುಕ್ಮಿಣಿ ಅವಸ್ಥೆನ ನೋಡೋಕ್ಕಾಗ್ತಿಲ್ಲ ಶಾಸ್ತ್ರಿಗಳೇ. ರಾಧಿಕಾ ವಿಶು ಸಂಸಾರ ನೀರ್ ಮೇಲಿನ ಪೇಪರ್ ದೋಣಿ ಥರ ಆಗಿದೆ. ನೀವು ಪರಿಹಾರ ಕೊಡ್ತೀರಾ ಅಂತ ಬಂದಿದ್ದೀವಿ. ದಯವಿಟ್ಟು ಕೈ ಬಿಡಬೇಡಿ. ನೋಡಿಮ್ಮ, ರಾಧಿಕಾ ಮತ್ತೆ ಅಳಿಯಂದ್ರ ದಾಂಪತ್ಯ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಅದಕ್ಕೇನು ಮಾಡೋದು ಶಾಸ್ತ್ರಿಗಳೇ? ಅಳಿಯಂದ್ರು ಬದುಕಿರೋವಾಗಲೇ ಅವರಿಗೆ ಸಂಸ್ಕಾರ ಮಾಡಿ ತಾಂತ್ರಿಕವಾಗಿ ಮಂತ್ರೋಚ್ಚಾರಣೆ ಮೂಲಕ ಅವ್ರನ್ನ ಎಲ್ಲ ಋಣಗಳಿಂದ ಬಿಡುಗಡೆ ಮಾಡಾಗಿದೆ. ಈಗ ಪುನಃ ಅವರನ್ನು ನೀವು ದತ್ತು ಸ್ವೀಕಾರ ಮಾಡೋದು ತುಂಬ ಸಂತೋಷ. ಇಂಥ ಪರಿಸ್ಥಿತಿನಲ್ಲಿ ಮರುಮಾಂಗಲ್ಯ ಧಾರಣೆ ಅಳಿಯಂದ್ರಿಗೆ ಮತ್ತು ರಾಧಿಕಾಗ ಆದರೆ ಅದರಿಂದಾಗಿ ರಾಧಿಕಾ ಮನಸ್ಥೈರ್ಯ ಸರಿ ಹೋಗಿ ಈ ಪರಿಸ್ಥಿತಿ ಸುಧಾರಣೆ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ನಾನು ಕೇಳಿದ್ರೆ ಅಳಿಯಂದ್ರಿಗೆ ರಾಧಿಕಾಗೆ ಮರು ಮದುವೆ ಮಾಡಿಸಿ. ಅಮ್ಮ, ಒಂದು 5 ನಿಮಿಷ ಇಲ್ಲೇ ಹೋಗ್ಬರ್ತೀನಿ. ಶಾಂತನು, ಎಲ್ಲಿ ಹೋಗ್ತಿದ್ಯಾ? ಒಂದು ಮುಖ್ಯವಾದ ಕೆಲಸ ಇದೆ, ಇಲ್ಲೇ ಹೋಗ್ಬರ್ತೀನಿ. ಅಲ್ಲ, ಈ ಕಾಡಲ್ಲಿ ಎಂತ ಮುಖ್ಯವಾದ ಕೆಲಸ? ಅಮ್ಮ, ನಿಮಗೆ ರಾಧಿಕಾ ಮೇಲಿರೋ ಭಯ ಆತಂಕ ಹೋಗ್ಬೇಕಲ್ವಾ? ಅದಕ್ಕೆ ನನಗೆ ತುಂಬ ಬೆಂಬಲ ನೀಡಿ ಕಾಪಾಡೋರ ಹತ್ರ ನಾನು ಹೋಗ್ತಾ ಇರೋದು. ಏನು ಮಂತ್ರವಾದಿ ಹತ್ರ ಹೋಗ್ತಿದ್ಯಾ? ಯಾಕಂದ್ರೆ ನಾವು ಬಂದಿರೋ ಜಾಗ ಕೂಡ ಅಷ್ಟೇ ನಿಗೂಢವಾಗಿದೆ. ಅಮ್ಮ, ನಾನು ಏನೇ ಮಾಡಿದ್ರೂ ನಮ್ಮಿಬ್ಬರೇ ಒಳ್ಳೇದಕ್ಕೆ. ನಿಮ್ಮ ದೊಡ್ಡ ಉದ್ದೇಶ ಈಡೇರಬೇಕು, ನಿಮ್ಗಾಗಿರೋ ಅವಮಾನಗಳು ಹೋಗ್ಲಾಡಿಸ್ಬೇಕು. ಅಮ್ಮ, ತುಂಬ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದೀರ. ಮದುವೆ ಆಗದೆ ಹುಟ್ಟಿದವನು ನಾನು. ನನ್ನಿಂದಾಗಿ
ಈ ಸಮಾಜದಲ್ಲಿ ನೂರಾರು ಅವಮಾನಗಳನ್ನು ನೀವು ತಿಂದಿದ್ದೀರ. ಹೀಗಿರುವಾಗ ನಿಮ್ಮ ಒಂದು ಉದ್ದೇಶನ ನಾನು ಈಡೇರಿಸಿದ್ರೆ ಹೇಗೆ ಹೇಳಿ? ಅದಕ್ಕೆ ಇದೆಲ್ಲ. ಒಂದು 5 ನಿಮಿಷ ಇರಿ, ಬನ್ನಿ. ಇನ್ನು ಮುಂದೆ ಸೋಲು ನಿಮ್ಮ ಹಿಂದೆ ಹಿಂದೆನೇ ಬರ್ತಾ ಇರತ್ತೆ. ಆದಷ್ಟು ಬೇಗ ನಮ್ಮ ಮನೆಯಿಂದ ನೀವು ಆಚೆ ಬಂದು ಇದೇ ದೇವಸ್ಥಾನದಲ್ಲಿ ಭಿಕ್ಷುಕರ ಸಾಲಲ್ಲಿ ಕೂತ್ಕೊಂಡು ಭಿಕ್ಷೆ ಎತ್ತುತ್ತಾ ಇರ್ತೀರಾ. ಮುಗೀತು ಎಲ್ಲ. ಆ ಕೃಷ್ಣ ಕಸನ ಮನೆಯಿಂದ ಆಚೆ ಹಾಕೋ ಕೆಲಸನ ನನಗೆ ವಹಿಸಿದ್ದಾನೆ. ಅದನ್ನ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಶಾರದಾ ಅವರೇ. ಇನ್ ಮುಂದೆನೂ ಮಾಡ್ತೀನಿ. ರಾಧಿಕಾ, ನಿನ್ನ ಸವಾಲಿಗೆ ಸರಿಯಾದ ಉತ್ತರ ಸಿಗುತ್ತೆ. ಧರ್ಮಾಧಿಕಾರಿ ವಿಚಾರದಲ್ಲಿ ನಿನಗೆ ಗೆಲುವು ಸಿಕ್ಕಿರ್ಬೋದು, ಆದರೆ ಈ ಸಲ ನಿನ್ನ ಸುತ್ತ ನಾನು ಬೇಡಿ ಹಾಕ್ತೀನಿ. ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಶಾಂತನು, ಎಲ್ಲಿಗೆ ಹೋಗಿದ್ದೆ? ಅವಾಗಲೇ ಹೇಳಿದ್ನಲ್ಲಮ್ಮ. ಏನು ಶಾಂತನು, ನನ್ನ ಹತ್ರನೇ ಮುಚ್ಚಿಡ್ತಿದ್ಯಲ್ಲ. ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ನಾನೇನೂ ಮುಚ್ಚಿಡ್ತಾ ಇಲ್ಲಮ್ಮ. ಮರು ಮಾಂಗಲ್ಯ ಧಾರಣೆ ವಿಷಯದಲ್ಲಿ ನಾವು ಹುಷಾರಾಗಿ ಹೆಜ್ಜೆ ಇಟ್ಟು ಗೆಲ್ಲಬೇಕು. ಸೋತ್ರೆ ಸತ್ತು ಲೆಕ್ಕನೆ. ಆಗ ನಮ್ಮ ಬಂಡವಾಳ ಎಲ್ಲ ಬಯಲಾಗುತ್ತೆ. ನಮಗೆ ಜೈಲು ಶಿಕ್ಷೆ ಆಗುತ್ತೆ. ಅದಕ್ಕೆ ನಮ್ಗೆ ಯಾರಿಂದ ಬೆಂಬಲ ಸಿಗುತ್ತೋ ಅವ್ರ ಹತ್ರ ಬೆಂಬಲ ತಗೋತಾ ಇದ್ದೀನಿ. ಯಾಕೆಂದರೆ ಬೆನ್ನ ಹಿಂದೆ ನಡೆಯೋದು ನಮ್ಗೆ ಯಾವಾಗಲೂ ಗೊತ್ತಾಗೋದಿಲ್ಲ. ಅದಕ್ಕೆ ಪಟ್ಟದ ವಿಚಾರದಲ್ಲೂ ನಮಗೆ ಸೋಲಾಗಿತ್ತು. ಅದಕ್ಕೆ ಈ ಮುಂಜಾಗ್ರತೆಗಳೆಲ್ಲ. ಹೊರಡೋಣವಾ? ಶಾಂತನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಈ ಪಟ್ಟಾಭಿಷೇಕ ನಿಲ್ಲೋದಕ್ಕೆ ನನ್ನ ಬೇಜವಾಬ್ದಾರಿತನೂ ಒಂದು ರೀತಿ ಕಾರಣ ಆಗೋಯ್ತು. ಎಲ್ಲೂ ತಲೆ ಎತ್ಕೊಂಡು ತಿರುಗಾಡದೇ ಇರೋ ಥರ ಆಗೋಯ್ತು. ನಾವು ಅನುಭವಿಸ್ಬೇಕಾಗಿತ್ತೇನೋ ಅನುಭವಿಸ್ತಾ ಇದ್ದೀವಿ. ನೋಡೋಣ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಯಾವುದಾದ್ರೂ ದೂರದ ದೇವಸ್ಥಾನಕ್ಕೆ ಹೋಗಿ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ ಶಾರದಾ. ಸಮಸ್ಯೆಗಳು ಮನೆಯಲ್ಲಿದೆಯೋ ಅಥವಾ ಮನೆಯೇ ಸಮಸ್ಯೆಗಳ ಮಧ್ಯೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾದರೂ ದೂರ ಹೋಗ್ಬೇಡ ಅನ್ನಿಸ್ತಾ ಇದೆ. ನಾನು ಪ್ರಸಾದದ ಸಮೇತ ಬಂದಿಲ್ಲ ರುಕ್ಮಿಣಿ, ಪರಿಹಾರದ ಸಮೇತ ಬಂದಿದ್ದೀನಿ. ನನಗೆ ಈ ಮನೆ ಪರಿಸ್ಥಿತಿ ಅರ್ಥ ಆಗಿದೆ. ಈ ಮನೆ ಸಮಸ್ಯೆ ನನ್ನ ಸಮಸ್ಯೆ ಇದ್ದಾಗೆ. ಸಮಸ್ಯೆಗೊಂದು ಪರಿಹಾರನ ಹುಡುಕ್ಲೇಬೇಕು. ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದರೂ, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರೂ ಹರಿದೋಗೋದು ಬಾಳೆ ಎಲೆನೆ. ಹಾಗೇನು ಮಾಡಬೇಕು? ಮುಳ್ಳನ್ನು ಕಿತ್ತಿ ಬಿಸಾಕಿ. ಅದನ್ನೆಲ್ಲ ಯೋಚನೆ ಮಾಡಿ ನಾವೊಂದು ಪರಿಹಾರ ಹುಡ್ಕೊಂಬಂದಿದ್ದೀನಿ. ಕಾಕತಾಳೀಯ ನಮ್ಮನ್ನು ಪ್ರೇರೇಪಣೆ ಮಾಡಿದೆ. ಸಮಸ್ಯೆ ಇದೆ,
ಅದನ್ನು ಪರಿಹರಿಸ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಮಗೂ ಹಾಗೆ ಅನಿಸಿ ಪರಿಹಾರ ಸಮೇತ ಇಲ್ಲಿಗೆ ಬಂದಿದ್ದೀವಿ. ಏನದು ಪರಿಹಾರ ಹೇಳು ಶಾಂತನು. ಅಮ್ಮ, ಅದು ರಾಧಿಕಾಗೆ ಮರುಮದುವೆ ಅಂದರೆ ಮರುಮಾಂಗಲ್ಯ ಧಾರಣೆ ಮಾಡಿಸೋಣ ಅಂತ. ಮರುಮಾಂಗಲ್ಯ ಧಾರಣೆನಾ? ಹೌದು. ಬದುಕಿದಾಗಲೇ ವಿಶುಗೆ ಪಿಂಡ ಬಿಟ್ಟಿದ್ರಿಂದ ಮನೆಗೆ ಅಶುಭ ಗ್ರಹಗಳು ಬಂದು ಕೂತಿವೆ. ರಾಧಿಕಾ ಈ ಮನೆ ಸೊಸೆ, ಈ ಮನೆ ಮಹಾಲಕ್ಷ್ಮಿ. ಅವಳು ಯಾವಾಗಲೂ ಕಣ್ಣೀರಲ್ಲೇ ಮುಳುಗಿರ್ತಾಳೆ. ಆ ಮನೆ ಮಹಾಲಕ್ಷ್ಮಿ ಕಣ್ಣೀರು ಹಾಕಿದ್ರೆ ಈ ಮನೆಗೆ ಶ್ರೇಯಸ್ಸ ಹೇಳಿ?